ಚಪ್ಪುರ ಚಪ್ಪು. ಚಪ್ಪಲಿ ಜೋಡಿ ಏನು ಬೇಡ ಬಿಡಿ. ನಿಂಗೇನಾದ್ರೂ ಬುದ್ಧಿ ಇದೆಯಾ? ನನಗೆ ಬುದ್ಧಿ ಇದೆಯಾ ಅಂತ ಅಡಗ್ತಾವ. ಇನ್ನೇನ್ ಗುರುವೆ, ಹೋಗಿ ಹೋಗಿ ಉಪ್ಪಿನ ವ್ಯಾಪಾರಿ ಕೇಳ್ತಿದ್ರಲ್ಲ, ಇದ್ರಲ್ಲಿ ಏನ್ ಮಹಾ ಲಾಭ ಐತೆ ಅಂತ. చూడరా, ಮಹಾತ್ಮ ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತೀಸ್ಕೊಟ್ರು. ಉಪ್ಪಿಗಿರೋ ಶಕ್ತಿ ಯಾವುದಕ್ಕೂ ಇಲ್ಲ, ಉಪ್ಪಿಗಿಂತ ಕಿಕ್ಕಲೇದು. ಗುರುವೆ, ಈ ಕಾಲದಲ್ಲಿ ಸಿಡಿನ ಕಂಪ್ಯೂಟರ್ ಮಾಡೋದ್ ಬಿಟ್ಟು ಹೋಗಿ ಹೋಗಿ ಉಪ್ಪನ್ ಮಾಡ್ತಾ ಇದ್ರಲ್ಲ ಬೆಪ್ಪರ್ ತರ. ಇದು ಅಂತಿಂತ ಉಪ್ಪಲ್ಲ, ಕಾಸ್ಟ್ಲಿ ಉಪ್ಪು. ನಿನ್ನ ಕೈ ಏಸಿ ಒಂದು ಪಾಕೆಟ್ ಟೀ. ಇದು ಸಮುದ್ರದ ಉಪ್ಪು. ಹೌದು, ಇಕ್ಕಡುಂದಿ ಆಫ್ಘಾನಿಸ್ತಾನದ ಉಪ್ಪು. ಈ ಉಪ್ಪನ್ನ ಸಮುದ್ರದ ಉಪ್ಪಲ್ಲಿ ಮುಳುಗಿಸಿದ್ರೆ ಒಂದು ಪಾಕೆಟ್ಗೆ 10,000 ರೂಪಾಯಿ ದೊರಕುತ್ತದೆ. 10,000ನಾ? అష్టొందు దుబారినా? కిక్కు అలా ఉంటుంది. ఇది ఆర్డినరీ ఉప్పు కాదురా, ఇది చెరస్. ఇది ఆఫ్ఘనిస్తాన్ ಇಂದ వచ్చింది. ನಿನ್ನ ಕೈಲಿರೋ ಪಾಕೆಟ್ ಉಪ್ಪಿಗೆ ಇದರ ಒಂದು ಚಿಟ್ಕಿ ಉಪ್ಪನ್ನು ಮಿಕ್ಸ್ ಮಾಡಿದ್ರೆ ಜನ ಕಿಕ್ಕೆದ್ದು ಹುಚ್ಚದ್ದು ತೀಸ್ಕೊಂಡ್ಬೋತಾರೆ. ಗುರು, ಈ ತರಲೆ ತಪ್ಪದ್ರಲ್ಲಿ ಹಾಕ್ಬೇಕು, ಡೈರೆಕ್ಟ್ ಆಗಿ ಚರಸ್ನ ಮಾರ್ಬೋದಲ್ಲ. ಜನರು ಮೆಟ್ಟಿ ತೀಸ್ಕೊಂಡು ಕೊಡ್ತಾರೆ, ಅದಕ್ಕೆ ನೀನು ಬುರ್ರ ಇಲ್ಲ ಅನ್ನೋದು. ಇದನ್ನ ನಾವು ಡೈರೆಕ್ಟ್ ಆಗಿ ಮಾರಕ್ ಹೋದ್ರೆ ಪೊಲೀಸರು ಹಾಕೊಂಡು ರುಬ್ಬುತ್ತಾರೆ. ಅದಕ್ಕೆ ಆ ಉಪ್ಪಲ್ಲಿ ಇದನ್ನ ಮಿಕ್ಸ್ ಮಾಡಿ ಮಾರೋ ಐಡಿಯಾ ಮಾಡಿರೋದು. ఎలా ఉందిరా నా బుర్ర? మీకుండే బుర్ర మా ఇంట్లో కుక్కు లేదు గురువే. ఇదే ಕೆಲಸ ಮಾಡುತ್ತೆ ನನಗೆ ಗೊತ್ತೇ ఇల్వల్ల. ఇప్పుడు తెలుస్తుంది. గేట్ ఓపెన్ చేయి. ఏయ్, ఎక్కడ పోతున్నా? గేట్ ఓపెన్ చేయడానికి. ఆ గేట్ ఓపెన్. ఈ గేట్ ఓపెన్ చేయి. 4 తీ. మస్తురై ఎండ మస్తురై మస్తురై ఎండ ఉలి 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 మస్తురై ఎండ మస్తురై మస్తురై ఎండ ఉలి 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 ఉలి. సారీ గురువే, ಈಗ ನೆನಪಾಯ್ತು. ఎలా ఉంది ఉప్పు? చాలా బాగుంది. చూడరా, ఈ చెరస్ನ ಎಲ್ಲರ ಉಪ್ಪಿಗೆಲ್ಲ ಮಿಕ್ಸ್ ಮಾಡೋಣ, ರೋಡ್ಗೆ ಹೋಗೋಣ, ಡೀಲರ್ ಹಿಡಿಯೋಣ, ಕೋಟಿ ಕೋಟಿ ಸಂಪಾದನೆ ಮಾಡೋಣ. ಲೇ ವಿಟ್ಲ, ನಮ್ಗೆ ಕೆಲ್ಸ ಅಂದ್ರೆ ಯಾವ ತರ ಕೆಲ್ಸ ಸಿಗುತ್ತಾ? ನಂಗೆ ಗೊತ್ತಿಲ್ಲಪ್ಪ. ನಾನಂತೂ ಇಂಟರ್ವ್ಯೂ ಹೋಗ್ತಾನೆ ಇರ್ತೀನಿ. ಹೋಗೋದೊಂದು ಕೆಲಸ, ಬರೋದೊಂದು ಕೆಲಸ ಆಗೋಗಿದೆ. ಲೇ ವಿಟ್ಲ, ಅಷ್ಟು ಇಂಟರ್ವ್ಯೂಗೆ ಹೋಗ್ತಿಯಲ್ಲ, ನನಗೆ ಯಾಕೆ ಕೆಲ್ಸ ಕೊಡ್ತಿಲ್ಲ ಅಂತ ಯಾಕೆ ಕೇಳ್ಬಾರ್ದು? ನಾನು ಕೇಳಿದೆ ಕಣ. ಏನಂದ್ರು? ಅದಕ್ಕೆ ನಿನಗೆ ಲೋಕಜ್ಞಾನ ಇಲ್ಲ, ನೀನು ಬುದ್ಧಿ ಬೆಳೆಸ್ಕೋಬೇಕು, ನೀನು ಪದ್ಯ ಎಲ್ಲ ಭೂಮಿಗೆ ಭಾರ ಅಂತ ಅಂದ್ಬಿಟ್ಟು. ಅವ್ರು ನನ್ ಬಗ್ಗೆ ಹೆಂಗ್ ಹೋಗೋದಾಯ್ತು? ಸುಮ್ಮನೆ ಜೋಕ್ ಮಾಡಿದೆ ಕಣ. ಅದ್ ಸರಿ, ಇಂಟರ್ವ್ಯೂ ಪಾಸ್ ಆಗ್ಬೇಕಂದ್ರೆ ಯಾವ ತರ ಉತ್ತರ ಹೇಳ್ಬೇಕು? ನಿಂಗೆ ಗೊತ್ತಿಲ್ಲ ಕಣಪ್ಪದ್ದು, ಇವೆಲ್ಲ ಮ್ಯಾಚ್ ಫಿಕ್ಸ್ ಅಂತಾರಲ್ಲ ಆ ತರ. ಇದು ಇಂಟರ್ವ್ಯೂ ಫಿಕ್ಸ್. ಹೋಗೋಷ್ಟೊತ್ತಿಗೆ ಕ್ಯಾಂಡಿಡೇಟ್ಸ್ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ಕಣೋ. ಅವ್ರು ನಮ್ಮನ್ನ ಇಂಟರ್ವ್ಯೂ ಮಾಡೋದು ನಮ್ ಕಣ್ಣೀರ್ ವರ್ಷಕ್ಕೆ ಕಣೋ. ಅಲ್ಲೋ, ನಿನಗೆ ಕೆಲಸ ಸಿಕ್ಕಿದ್ರೆ ನಾ ಮಸಾಲೆ ದೋಸೆ ತಿನ್ಕೊಂಡು ಆರಾಮಾಗಿ ಇರ್ಬೋದು ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ನಿನಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ. ಗುಂಟೂರು ಗುರು, ಏಮನ చేసి ಈ ಬಿಸಿನೆಸ್ ಸಕ್ಸಸ್ చేయాలి. ಹೌದು ಗುರು, ಈ ಮಾಲ್ ಇಟ್ಕೊಂಡು ಒಳ್ಳೆ ದುಡ್ಡು ಸಂಪಾದನೆ ಮಾಡಬೇಕು. ಗಿರಾಕಿ ಎక్కడ ದೊರಕ್ತಾರು? ಪಾಂಡುರಂಗನ ಮನೆಯವರು ಈ ಬಿಸಿನೆಸ್ ನ ಇವ್ರಿಗೆ ಹೇಳ್ತಾರಲ್ಲ. ಅಯ್ಯೋ, ಇವ್ರು ಬೇಡ ಗುರು. ಹೋದ್ ಸರಿ ಫೇಸ್ ಬಿಸಿನೆಸ್ ಮಾಡಕ್ ಹೋಗಿ ನಾವೇ ಲಾಸ್ ಮಾಡ್ಕೊಂಡಿದೀವಿ. ಬೇಡ. నేను సూపర్ గా డీల్ చేస్తా. ರಾಮಿರೆಡ್ಡಿ గారు ఏమి బాగా ఆలోచిస్తారు? ಇಂಟರ್ವ್ಯೂಗೆ ಹೋಗಿದ್ವಿ, ಅಲ್ಲಿ ಕೇಳಿದ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಓಹೋ, ಪನಿ లేదు, ಕೆಲಸ ಇಲ್ಲ. ನಿಮಗೆ ಕೆಲಸ ನಾನು ಕೊಡ್ತೀನಿ. ನೀವು ಹಿ ಟೂತ್ ಪೇಸ್ಟ್ ನಲ್ಲಿ ಹಾಲ್ ಮಾಡಿರೋ ಹಲ್ಲುಗಳು ಇನ್ನ ಸರಿನೇ ಹೋಗಿಲ್ಲ. ಅದು ಮೊದಲಾಗಿ ಈಗ ಸರಿಯಾದ ಕೆಲಸ ಏನು ಕೊಡ್ತೀರೋ? ಇನ್ನ ಬುಕ್ ಕೊಡ್ತೀನಿ. ಬೇಡಪ್ಪ, BP ಬರುತ್ತೆ. ಅದು ಬಿಡು, ಟೇಸ್ಟ್ చెయ్యి, ಆಮೇಲೆ చెప్పు. 4 తీ. మస్తురై ఎండ మస్తురై మస్తురై ఎండ ఉలి 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 మస్తురై ఎండ మస్తురై మస్తురై ఎండ ఉలి 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 ఉలి. ಸಕ್ಕತ್ತಾಗಿದೆ ಕಣ ಉಪ್ಪು. ಈ ತರ ಉಪ್ಪು ನಾನು ಯಾವತ್ತೂ ಟೇಸ್ಟೇ ಮಾಡಿಲ್ಲ ಕಣ. ಇನ್ನೊಂದ್ ಸ್ವಲ್ಪ ಕೇಳಲ್ವಾ? చూడండి, పొద్దు ಬಿಟ್ಲ. ಇದಕ್ಕಿರೋ ಡಿಮ್ಯಾಂಡು ಯಾವುದಕ್ಕೂ ಇಲ್ಲ. ಈ ಉಪ್ಪು ಎಲ್ಲೂ ಸಿಗಲ್ಲ, ಫಾರಿನಿಂದ ತರಿಸಿರೋದು. ಒಂದು ಚುಟ್ಕಿ ಉಪ್ಪು ಅಡಿಗೆಗೆ ಹಾಕಿದ್ರೆ ಸಾಕು, ಅದ್ರ ಟೇಸ್ಟೇ ಬೇರೆ. ಈ ಡೀಲರ್ಶಿಪ್ ಬೇಕಾ ನಿಮ್ಗೆ? ಲೇ ವಿಟ್ಲ, ನಾವಿದ್ರೆ ಡೀಲರ್ಶಿಪ್ ತಗೊಂಡ್ಬಿಡೋಣ. ಹೌದು ಕಣ, ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಇರೋ ಆಟ ಆಡುತ್ತೆ. ನೋಡಿ, ಈ ಡೀಲರ್ಶಿಪ್ ನಿಮ್ಗೆ ಕೊಡ್ತೀನಿ, ಆದ್ರೆ ಮಿಸ್ಟೇಕ್ ಮಾಡಬಾರ್ದು. ಈ ಶಾಂಪಲ್ ಉಪ್ಪು ಕೊಟ್ಟು ಇದನ್ನು ತಗೊಂಡೋಗಿ ನಿಮ್ಮ ಮನೇಲಿರೋ ಸಾಂಬಾರ್ಗೆ ಹಾಕಿ, ನಿಮ್ಮ ಮನೆಯವರೆಲ್ಲ ಇದ್ರ ಟೇಸ್ಟ್ ನೋಡ್ತಾರೆ. ಇದೇ ಉಪ್ಪು ಬೇಕು ಅಂತ ಕಾವಾಲಂటే ಫೋನ್ చేయండి. ಗುಂಟೂರು ರಾರವೆಳ್ಳ. ನಾವು ಈ ಉಪ್ಪಿನ ಬಿಸ್ನೆಸ್ ಮಾಡಿ ಲಕ್ಷ ಲಕ್ಷ ಸಂಪಾದಿಸ್ಬೋದಾ? ಸ್ವಲ್ಪ ಒಂದು ಅಡಿಗೆ ಮಾಡು
ಬಡಿಯೋದ ಎಷ್ಟೊತ್ತೆ ಮತ್ತೆ ದಿನಸಿ ಎಲ್ಲ ಖಾಲಿ ಆಗೋಗಿತ್ತು. ಅಂಗಡಿಗೆ ಹೋಗಿ ತಗೊಂಡ್ ಬಂದು ಬೇಸ್ ಹಾಕದ್ ಬೇಡ್ವಾ? ನನ್ ಸಹಾಯಕ್ಕೆ ಯಾರಿದ್ದಾರೆ? ನಂಗಿರೋದು 2 ಕೈ. ನಿಮ್ಮೆಲ್ಲರಿಗೂ 4 ಕೈ ಇರುತ್ತೇನು? ಬಲ್ತಾ ಬಲ್ತಾ ನಿಂದು ಅತಿ ಆಯ್ತು. ಏನೇ ಮಾಡಿದ್ಯಾ? ಇನ್ನೇನಿಗ್ ಬಡಿಸ್ತೀನಲ್ಲ ತಾನಾಗೆ ಗೊತ್ತಾಗತ್ತೆ. ಈಗಲೇ ಹೇಳ್ಬಿಟ್ರೆ ಮಾಡಿರೋ ಅಡಿಗೆ ಬದಲಾಗ್ಬಿಡುತ್ತೇನು ಇಲ್ಲ ಹಾಳಾಗ್ಬಿಡುತ್ತಾ? ಮತ್ತೆ ಯಾಕೆ ಕಾಲ್ ಕರ್ಕೊಂಡ್ ಜಗಳಕ್ ಬರ್ತಾ ಇದೀರಾ? ನಿನ್ನೆ ರಾತ್ರಿ ಕನ್ಸಲ್ಲಿ ನಮ್ಮ ಮಾವ ಬರ್ಲಿಲ್ವಾ? ನಿನ್ನ ರಾತ್ರಿ ಕನ್ಸಲ್ಲಿ ನಿಮ್ಮ ಮಾವ ಬರ್ಲಿಲ್ಲ ಅನ್ನೋ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ನೀವ್ ಮಾಡ್ತಿರೋ ನೋಡಿದ್ರೆ ಗೊತ್ತಾಗಲ್ವಾ? ಹೋಗ್ ಕೈಕಾಲ್ ತೊಳ್ಕೊಂಡ್ ಬರ್ರಿ, ಊಟಕ್ ಬಡಿಸ್ತೀನಿ. ಬರ್ದು ರಾಮಿ ರೆಡ್ಡಿ ಹೇಳ್ದಾಗೆ ಈ ಸ್ಪೆಷಲ್ ಉಪ್ಪನ್ನ ಸಾಂಬಾರ್ಗೆ ರಸಂಗೆ ಹಾಕಿಲ್ವ ನಮ್ಮ ಏನ್ರಿ ಮಾಡ್ತಿದೀರಾ? ಸಾಂಬಾರ್ಗೆ ಮತ್ತೆ ರಸಮ್ಗೆ ನಮ್ಮ ಸ್ಪೆಷಲ್ ಉಪ್ಪು ನಾವು ಮಿಕ್ಸ್ ಮಾಡ್ತಾ ಇದೀವಿ. ಏನ್ರಿ ಯಾಕ್ರಿ ಉಪ್ಪು ಹಾಕಿದ್ರಿ? ಸಾಂಬಾರ್ಗೆ ಏನಾದ್ರು ಉಪ್ಪು ಜಾಸ್ತಿ ಇದ್ರೆ ನನ್ ತಲೆಗ್ ಬರುತ್ತೆ. ನಾವು ತಿನ್ನೋ ಊಟಕ್ಕೆ ನಾವೇ ಉಪ್ಪು ಜಾಸ್ತಿ ಹಾಕೊಳ್ತೀವ. ಊಟಕ್ಕೆ ಎಲ್ಲಾರು ಕರಿ ಆಮೇಲೆ ರುಚಿ ಹೇಗಿದೆ ಅಂತ ಅವರೇ ಹೇಳ್ತಾರೆ. ಏನು ಯಜಮಾನ್ರೆ? ನಮ್ಮ ಯಜಮಾನ್ರು ಇಟ್ಕೊಳ್ಳಿ, ಬೇಡ ಅಂದೆ. ಇಟ್ಕೊಳ್ಳಿ, ನಾನೆಲ್ಲ ಕಟ್ಕೊಡ್ತೀನಿ. ಚಂಪ ಚಮೇಲೆ ಸಾಂಬಾರು ಏನೋ ಅದ್ಭುತವಾಗಿದೆಯೇ. ನಾನೇ ಅಡ್ಗೆ ಮಾಡಿದ್ದು. ಚಂಪಾ ಉಪ್ಪು ಕೊಟ್ಟಿದ್ ಯಾರು ಅಂತ ಹೇಳ. ಇದೆಂತ ಸ್ಪೆಷಲ್ ಉಪ್ಪು? ಅದಕ್ಕೆ ನಾವೊಬ್ರು ಡೀಲರ್ ಹತ್ರ ಹೋದ್ವಿ. ಅವ್ರು ನಮ್ಗೆ ಸೂಪರ್ ಉಪ್ಪು ಕೊಟ್ರು. ಅದು ತುಂಬಾ ರುಚಿಯಾಗಿದೆ ಅಂತ ಈ ಸಾಂಬಾರು ಮತ್ತೆ ರಸಂಗೆ ನಾವೇ ಹಾಕಿದ್ವಿ. ಚಂಪಾ, ಇನ್ಮೇಲೆ ನೀನ್ ಮಾಡೋ ಅಡ್ಗೆಲಿ ಇದನ್ನ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡು. ಹೌದು, ಬರೀ ಸ್ವಲ್ಪ ಹಾಕೊಂತ ಅವ್ರು ಹೇಳಿದಾರೆ. ಈ ಉಪ್ಪು ಎಲ್ಲಿ ಸಿಕ್ಕತ್ರ? ಬಾಬಾ ಅವ್ರು ಅದು ಅವ್ರ ಹತ್ರ ಮಾತ್ರ ಸಿಗೋದು, ಎಲ್ಲರ ಹತ್ರ ಸಿಗಲ್ಲ ಅದು. ಅವರು ಎಷ್ಟು ದೊಡ್ಡ ಡೀಲರ್ ಅಂದ್ರೆ ಇಂಡಿಯಾಕ್ಕೆ ದೊಡ್ಡ ಡೀಲರು. ಕುಟುಂಬ ಮಿನಾರ್ಗಿಂತ ಎತ್ತರ ಇದಾರೇನ್ರ? ಅವರೇ ಈ ಉಪ್ಪನ್ ಮಾಡ್ತಾ ಇರೋದು. ಡೀಲರ್ಶಿಪ್ ನೀವೇ ತಗೊಳ್ಳಿ ಅಂತ ಬಲವಂತ ಮಾಡ್ತಿದಾರ. ನಿಮ್ ಕೈಗೆ ಏನಾದ್ರು ಡೀಲರ್ಶಿಪ್ ಕೊಟ್ಬಿಟ್ರೆ ಕೋಚೆ ಕೈಗೆ ಅದೇನೋ ಕೊಟ್ಟಂಗಾಗುತ್ತೆ. ನೀವಿಬ್ರು ಚಪ್ಪಿದ್ ಬಿಡ್ರಪ್ಪ, ಈ ಡೀಲರ್ಶಿಪ್ ನಾನೇ ತಗೋತೀನಿ. ಕಷ್ಟಪಟ್ಟು ನಾವ್ ವ್ಯವಹಾರ ಮಾಡೋದು, ನೀವು ಡೀಲರ್ಶಿಪ್ ಕುದುರಿಸ್ಕೊಂಡ್ಬಿಡೋದ? ಹಂಗಲ್ಲ ಕಂಡ್ರ, ಒಂದು ವ್ಯವಹಾರ ಅಂದ್ಮೇಲೆ ಅದನ್ನ ತುಂಬಾ ಲಾರ್ಜ್ ಸ್ಕೇಲಲ್ಲಿ ಮಾಡ್ಬೇಕಾಗತ್ತೆ. ನಿಮಗೆ ಅಷ್ಟೆಲ್ಲ ಮಾಡೋದಕ್ಕೆ ಪ್ರಬುದ್ಧತೆ ಅನ್ನೋದಿಲ್ಲ. ಆ ಪ್ರಬುದ್ಧತೆ ಇರೋದು ನನ್ಗೊಬ್ಬನಿಗೆ ನಾನೇ ಮಾಡ್ತೀನಿ ಬಿಡ್ರು. ನೀನು ಪ್ರಬುದ್ಧತೆಯಿಂದ ನಡೆಸ್ತಾರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಾವ್ ನೋಡಿಲ್ವಾ? ಏನು ಬೇಡ, ಈ ಡೀಲರ್ಶಿಪ್ ನಾವೇ ತಗೊಂತೀವಿ. ಯಾರು ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗೋಗ್ರಿ. ನನಗೆ ಅನ್ನ ಬೇಡ, ಬರೀ ಸಾಂಬಾರ್ ಹಾಕ್ಬಿಡ್ರಪ್ಪ, ಕುಡ್ಕೊಂಡೇ ಇರ್ತೀನಿ. ಡೀಲರ್ಶಿಪ್ಗೆ ಎಷ್ಟು ಮನಿ ಕೇಳ್ತಾ ಇದಾರೆ? ಅದಕ್ಕೆ ಡೀಲರ್ಶಿಪ್ 2 ಲಕ್ಷ ಕೊಟ್ರೆ ಸಾಕು. ಅಷ್ಟೇ ತಾನೇ? ನಮ್ ಜಾಯಿಂಟ್ ಅಕೌಂಟ್ ಇಂದ ನಿಮ್ಮಿಬ್ರಿಗೂ 2 ಲಕ್ಷ ನಾನ್ ಕೊಡ್ತೀನಿ. 2 ಲಕ್ಷ ಕರೆಕ್ಟ್ గా ఉంది. ಲೇ ಗುಂಟೂರು, ಅಗ್ರಿಮೆಂಟ್ ಸೈನ್ ಕೆತ್ತಿಸ್ಕೊ. ಗುರುವೆ ಇವರಿಬ್ರು ಕರೆಕ್ಟಾಗಿ ವ್ಯಾಪಾರ ಮಾಡ್ತಾರ? ಲೇ ವೆದವಾ, ಅದೆಂತ ನೀ ಕ್ಯಾಲ? ದುಡ್ಡು ತಗೊಳೋದು ಮಾಲ್ ಅಮ್ಮೋದಷ್ಟೇ ನಮ್ ಕೆಲಸ. ಮಾರಿದ್ರೆ ಅವ್ರಿಗೆ ಲಾಭ, ಲೇకపోతే ಉಂಡೆನಮ್ಮ. ಈ ಅಫ್ಘಾನಿಸ್ತಾನ ಉಪ್ಪು ಅಂದ್ರೆ ಜನ ತಗೋತಾರ? ಯಾಕೆ ತಗೊಳಲ್ಲ? ಅದು ಬಿನ್ ಲಾಡನ್ ಜಾಗ, ಜನ ಕನ್ಫ್ಯೂಸ್ ಆಗಲ್ಲ. ಆಫ್ಘಾನಿಸ್ತಾನದ ಉಪ್ಪು ಅಂತ ಯಾಕೆ ಹೇಳ್ತೀರಾ? ಫಾರಿನ್ ಉಪ್ಪು ಅಂತೇಳಿ ಜನ ತಬಕ್ ಅಂತ ಬೀಳ್ತಾರೆ. ನೋಡಿ, ಆ ಉಪ್ಪಿಗೆ ಈ ಉಪ್ಪನ್ನ ಚಿಟಕಿ ಮಾತ್ರ ಮಿಕ್ಸ್ ಮಾಡಬೇಕು. ತಗೊಳ್ಳಿ, ಬೆಳ್ಳುಳ್ಳಿ. ಗುರುವೆ 2 ಲಕ್ಷ ಬಂದಿದೆ, ನನಗೇನಿಲ್ವಾ? ಕಾಲ ಕಣ್ಮುಚ್ಕೋ. ವೆರಿ ಗುಡ್. 1 ಪ್ಯಾಕೆಟ್ಗೆ 10,000. ಒಂದ್ ಪ್ಯಾಕೆಟ್ ಒಂದ್ ಮನೆಗೆ 1 ವರ್ಷ ಮಾಡ್ಕೊ ಬರ್ತಂತೆ. ಜಾಸ್ತಿ ಹಾಕ್ಬಿಟ್ರೆ ಕಹಿ ಆಗುತ್ತೆ, ಅದಕ್ಕೆ ಜಾಸ್ತಿ ಹಾಕಕ್ ಹೋಗ್ಬೇಡಿ ಅಂತ ಡೀಲರ್ ಹೇಳಿದ್ದಾರೆ. ನಾವ್ ನಮ್ಮ ಮನೆ ಮುಂದೆ ಒಂದು ಅಂಗಡಿ ಓಪನ್ ಮಾಡಿದ್ರೆ ಹೇಗೆ? ಸೂಪರ್ ಐಡಿಯಾ. ನಮ್ಮ ಮನೆ ಮುಂದೆ ಅಂಗಡಿ ಓಪನ್ ಮಾಡಿ ಒಬ್ಬೆಗಿಂತ ರುಚಿ ಬೇರೆ ಇಲ್ಲ ಅಂತ ಬಿಸ್ನೆಸ್ ಮಾಡಿದ್ರೆ ಬೀದಿಲ ನೋಡಲ್ಲ, ಬಂದು ತಗೊಂಡೋಗ್ಬಿಡ್ತಾರೆ. ಹೇಗಿದ್ರು ಹಬ್ಬಿ ಬಿಸ್ನೆಸ್ ಟೂರ್ ಮೇಲೆ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋದೊಳಗಡೆ ಈ ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡಿ ಪ್ರಾಫಿಟ್ ಮಾಡ್ಬಿಡ್ಬೇಕು. ರಾಜು ಅವ್ರೆ, ಬಿಸ್ನೆಸ್ ಗಡಿಬಿಡಿಲಿ ನಮಗ್ ಮಸಾಲೆ ದೋಸೆಗೆ ಅಂತ ಕೂಡ 200 ರೂಪಾಯಿ ಮರಿಬೇಡಿ.
ಏನ್ ಬರೀ ಸೌತೆಕಾಯಿ ತಿಂತಾ ಇದ್ದೀರಾ? ಅದಕ್ಕೆ ಸ್ವಲ್ಪ ಸೂಪರ್ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನಿ, ಹೇಗಿರುತ್ತೆ ಆಮೇಲೆ ನೋಡೋರಂತೆ. ಏನು ರುಚಿ ಏನು ರುಚಿ, ಇಂಥ ಉಪ್ಪನ್ನ ನನ್ನ ಜನ್ಮದಲ್ಲೇ ತಿಂದಿರ್ಲಿಲ್ಲ. ಸ್ವಲ್ಪ ಹಾಕಪ್ಪ. ಜಾಸ್ತಿ ಹಾಕ್ಬಾರ್ದು, ಉಷ್ಣ ಆಗುತ್ತೆ. ನಮ್ಮ ಯಜಮಾನ್ರು ಬದುಕಿದ್ದಾಗ ಲಂಗು ಒಂದಲ್ಲ ಒಂದು ದಿನ ನಿನ್ನ ಫಾರಿನ್ ಕಳ್ಕೊಂಡು ಹೋಗಿ ಉಪ್ಪು ತಿನ್ನಿಸ್ತೀನಿ ಅಂತ ಹೇಳ್ತಿದ್ಲು. ಅವಳೇ ಫಾರಿನ್ ಸೇರ್ಕೊಂಡ್ಬಿಟ್ಟು. ಮಾವ ನಿಮ್ಮ ಆಸೆ ನೆರವೇರಿಸ್ತಿದ್ರೆ ಏನಂತೆ, ಅಳಿಯನಾಗಿ ನಾನು ನಿಮ್ಮ ಆಸೆನ ನೆರವೇರಿಸ್ತೀನಿ. ಅದಕ್ಕೆ ಇನ್ನೂ ಸ್ವಲ್ಪ ಹಾಕಪ್ಪ. ಹಾಡುತ್ತೆ ದೂಲ ದೂಲ, ಆಕಾಶದಲ್ಲಿ ತೇಲ್ತಾ ಇದ್ದೀನಿ, ನಿಲ್ಲಿಸ್ತಾ ಇದೆ. ಅತ್ತೆ ಬ್ಲೆಸ್ ಮೀ. ನನ್ಗೊಂದು ಪೀಸ್ ಕೊಡಿ, ನಾನು ಟೇಸ್ಟ್ ಮಾಡ್ತೀನಿ. ಇದನ್ನೆಲ್ಲ ನಾನು ಒಬ್ಬಳೇ ತಿನ್ಬೇಕು. ತಗೊಳ್ಳಿ ನಿಂಬೆ ಹಣ್ಣು ಶರ್ಬತ್ತು. ಒಂದ್ ನಿಮಿಷ, ಇದಕ್ಕೊಂದ್ ಸ್ವಲ್ಪ ನಮ್ಮ ಸೂಪರ್ ಉಪ್ಪನ್ನ ಬೆರೆಸಿದ್ರೆ ಸಖತ್ತಾಗಿರುತ್ತೆ. ಜ್ಯೂಸ್ಗೆ ಏನಾದ್ರೂ ಉಪ್ಪು ಹಾಕೊಂಡು ಕುಡಿತಾರೇನಾ? ಸಾಂಬಾರ್ ಎಫೆಕ್ಟ್ ಹೇಗಿತ್ತು? ಸೂಪರ್ ಆಗಿತ್ತು. ಜ್ಯೂಸ್ ಎಫೆಕ್ಟ್ ಸೂಪರ್ ಆಗಿರುತ್ತೆ. ತೆಪ್ಪಗಿರೋ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಉಪೇಂದ್ರ ಯಾಕೆ ಇವಾಗ ಗೊತ್ತಾಯ್ತು. ಏನ್ ಟೇಸ್ಟಿ ಆಗಿದೀವ. ಈ ಸೂಪರ್ ಉಪ್ಪನ್ ಕಂಡಿಡ್ದ ಸೂಪರ್ ಮಹಾತ್ಮಂಗೆ ಇಲ್ಲಿಂದಾನೆ ದೊಡ್ಡ ನಮಸ್ಕಾರ. ಯಾಜಿ ಅವ್ರೆ, ನೀವೇನ್ ಸೈಲೆಂಟ್ ಆಗಿದ್ದೀರಾ? ಸೈಲೆಂಟ್ ಆಗಿ ಎಂಜಾಯ್ ಮಾಡ್ದೆ. ಸರ್, ಅವತ್ತು ಸೂಪರ್ ಉಪ್ಪು ಕೊಟ್ಟವ್ರು ನೀವೇ ಅಲ್ವಾ? ಏನಪ್ಪ ಶೋಯಬ್ ಅಖ್ತರ್, ಕೊಟ್ಟೆ ಸ್ಯಾಂಪಲ್ ಮುಗಿಸ್ಕೊಂಡ್ ಬಂದಿರಾಗಿದೆ. ಇವಾಗ 100 ಗ್ರಾಮ್ ಬೇಕಿತ್ತು ಸರ್, ಎಷ್ಟಾಗುತ್ತೆ? 100 ಗ್ರಾಮ್ ಅಂತ 100 ಗ್ರಾಮು. ಈ ಚಿಕ್ಕ ಪ್ಯಾಕೆಟ್ಗೆ 1000 ರೂಪಾಯಿ ಆಗುತ್ತೆ. 1000 ರೂಪಾಯಿನಾ? ಇಲ್ಲೇ ಬಾಯ ಅನ್ನು ನಾಲಿಗೆ ಹೊರಗಡೆ ತೆಗಿ. ಈಗ ಹೇಳು ಬೇಕೋ ಬೇಡವಾ ಅಂತ. ಇದಕ್ಕಿಂತ ದೊಡ್ಡ ಪ್ಯಾಕೆಟ್ ಕೊಡಿ. ದೊಡ್ಡ ಪ್ಯಾಕೆಟ್ಗೆ 10,000 ರೂಪಾಯಿ ಆಗುತ್ತೆ. ಕೊಡಲೇ ಲೇ ಚಂಪ, ಇನ್ನೊಂದು ಜ್ಯೂಸ್ ಮಾಡ್ಕೊಂಬರ, ಎಲ್ಲ ಉಪ್ಪು ಹಾಕೊಂಡು ಕುಡಿಯೋಣ. ಸೂಪರ್ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ತಗೊಳ್ರಿ ಸೂಪರ್ ಅಪ್ಪ ಬನ್ನಿ ತಗೊಳ್ಳಿ. ಸೂಪರ್ ಅಪ್ಪ ಒಂದ್ಸಲ ತಗೊಂಡ್ರೆ ಪದ ಪದ ತಗೊಳ್ತೀರಾ. ಬನ್ನಿ ರುಚಿನ ಅನುಭವಿಸಿ. ಒಪ್ಪ ಜೇಡಿ ಮಣ್ಣು ಕೆಂಪು ಮಣ್ಣು, ನಿನ್ನೆಯಿಂದ ಉಪ್ಪು 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 ಅಂತ ಬಡ್ಕೋತಾ ಇದ್ರಲ್ಲ, ಇದೇ ಉಪ್ಪೇನ್ರ? ಆಫ್ಘಾನಿಸ್ತಾನದಿಂದ ಫ್ರೆಶ್ ಆಗಿ ಇಂಪೋರ್ಟ್ ಮಾಡ್ಕೊಂಡಿದೀವಿ. ಮುಚ್ಚಲೆ ಬಾಯಿ, ಅಫ್ಘಾನಿಸ್ತಾನದಲ್ಲಿ ಉಪ್ಪೆಲ್ಲ ಸಿಗುತ್ತೆ, ಗ್ರಾಂಡ್ ಕಲ್ ಸಿಗುತ್ತೆ. ಬಾಬಾ, ಈ ಉಪ್ಪಿನ ಸ್ಪೆಷಾಲಿಟಿ ನಿಮ್ಗೆ ಗೊತ್ತಿಲ್ಲ. ಇದೊಂದ್ಸತಿ ಟೇಸ್ಟ್ ಬಂದ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅವಳೆ ಅಂದ್ರೆ ಉಪ್ಪು ಉಪ್ಪಿನ ತರ ಇಲ್ದೆ ಇನ್ ಯಾವ ತರ ಇರುತ್ತಪ್ಪ? ಹಬಿ, ಈ ಉಪ್ಪನ್ನ ರಸಮಲ್ಲಿ ಮಿಕ್ಸ್ ಮಾಡ್ಕೊಡ್ತೀವಿ, ಕುಡಿದು ಟೇಸ್ಟ್ ಹೇಗಿದೆ ಅಂತ ಹೇಳಿದ್ರೆ. ಹುಡುಗ್ರ, ಈ ಉಪ್ಪಲ್ಲಿ ಏನೋ ಸೇರ್ಕೊಂಡ್ಬಿಟ್ಟಿದೆ ಕಣ್ರ. ನನ್ ತಲೆ ಯಾಕೋ ಏನೋ ದಿಮ್ ಅಂತ ಇದೆ ಕಣ್ರ. ಅಭಿ, ಅದು ನಿಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆಲ್ಲ, ಅದಕ್ಕೆ ಹೀಗಾಗ್ತಾ ಇದೆ. ಇಲ್ಲ ಕಣ್ರೆ, ಪ್ರಮಾಣ ಮಾಡಿ ಹೇಳ್ತೀನಿ, ಈ ಉಪ್ಪಲ್ಲಿ ಏನೋ ಸೇರ್ಕೊಂಡ್ಬಿಟ್ಟಿದೆ. ಅದು ಅಫೀಮ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಚರಸ್ ಆಗಿರ್ಬೋದು ಕಣ್ರೆ. ಸಿಕ್ಕಿದಂಗೆ ನನ್ನ ತಲೆ ಎಲ್ಲ ದಿಮ್ ಅಂತ ಇದೆ. ಅಭಿ, ಅಫೀಮು ಗಾಂಜಾ ಚರಸ್ ಹೀಗಿರುತ್ತಾ? ಅದು ಬೇರೆ ಥರನೇ ಇರುತ್ತೆ, ನಿಮ್ಗೆ ಸ್ವಲ್ಪ ಗೊತ್ತಾಗಲ್ಲ. ಲೇ ಪಾಂಡ್ರಂಗ, ನಾವು ಉಪ್ಪಿನ ಬಿಸ್ನೆಸ್ ಮಾಡಿ ಲಾಭ ಮಾಡ್ತೀವಿ ಅಂತ ನಿನಗೆ ಹೊಟ್ಟೆ ಊರಿನ, ಅದಕ್ಕೆ ಏನೇನೋ ಹೇಳ್ತಾ ಇದ್ಯಾ? ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ರ, ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿ ಬಿಟ್ಬಿಟ್ರಪ್ಪ. ಅಭಿ, ನಿಮ್ಗೆ ಕುಡಿಯಕ್ಕೆ ಒಂದ್ ಗ್ಲಾಸ್ ರಸಂ ಕೊಡ್ಲಾ? ಅಸಲ್ ಬಿಸಲ್ ಕಾಕಂದ ಚೊಡ್ಗೆ ಮಾನ ಪಡ್ಯಾ ಸುಮ್ರಿಗೆ ಎಂಡಗಾಸ್ಬಿಕ್ಕಿರ್ರಿ. ನಾನಲ್ಲ ಸರ್, ಇವ್ರೇನು ಕೊಟ್ಟಿದ್ದು ನಿನಗೆ? ಹೌದು ಸರ್, ಇವರೇ ಉಪ್ಪು ಕೊಟ್ಟಿದ್ದು. What happened? ನಿಮ್ ಮಾತ್ರ ಉಪ್ಪು ತಗೊಂಡು ಇವ್ನ ಎಲ್ಲಾ ಕಡೆ ಮಾರ್ತಾ ಇದ್ದೇನ್ರಿ. ಹೌದು, ನಾವೇ ಇವ್ರಿಗೆ ಉಪ್ಪನ್ ಮಾರಿದ್ದು. ನೀವೇನ ಮಾರಿದ್ದು? ಸರ್, ನಾನು ಹೇಳಿಲ್ವಾ, ಇವರೇ ನನಗೆ ಕೊಟ್ಟಿದ್ದು. ನಾನು ಬೇರೆಯವ್ರಿಗೆ ಮಾರ್ತಿದ್ದೆ. ಮೇಡಮ್, ಅದು ಉಪ್ಪಲ್ಲ, ಡ್ರಗ್ಸು. ಅದ್ ತಗೊಂಡ್ರೆ ಕಿಕ್ ಬರುತ್ತೆ. ಅದಕ್ಕೆ ಇರ್ಬೇಕು ನನಗೆ ಎಕ್ಕ ಚಿಕ್ಕಿ ಕಿಕ್ ಹೊಡಿತಾ ಇದೆ. ಏನಾಯ್ತು? ಹಾವಿಗೆ ರಸಮಲ್ಲಿ ಈ ಉಪ್ಪನ್ನ ಮಿಕ್ಸ್ ಮಾಡ್ಕೊಟ್ವಿ, ಅದನ್ನ ಕುಡ್ದಾದ್ಮೇಲೆ ಯಾಕೋ ತಲೆ ದಿಮ್ ಅಂತ ಇದೆ ಅಂತಿದ್ದಾರೆ. ಈಗಿಂದ ಈಗಲೇ ಅರೆಸ್ಟ್ ಮಾಡಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನನ್ನನ್ನು ಅರೆಸ್ಟ್ ಮಾಡ್ತೀರಾ?
ಅಭಿ ಏನ್ ಹೀಗೆ ನಿಂತಿದ್ದೀರಾ ಹೇಳಿ. ಶಶಿಫಲ ಪಾಪ ಇವ್ರೇನ್ ಇದನ್ನ ಮನೆಯಲ್ಲಿ ತಯಾರು ಮಾಡಿಲ್ಲ ಕಣೋ, ಬೇರೆ ಯಾರ ಹತ್ರನೋ ಕೊಂಡ್ಕೊಂಡು ಬಂದಿದ್ದಾರೆ. ಅದು ಏನ್ ಕತೆ ಅಂತ ಸ್ವಲ್ಪ ವಿಚಾರಿಸ. ಹೌದು ಇನ್ಸ್ಪೆಕ್ಟರ್, ಇದನ್ನೆಲ್ಲ ನಾವು ಯಾವ್ದೋ ಹೋಲ್ಸೇಲ್ ಡೀಲರ್ ಹತ್ರ ತಗೊಂಡ್ ಬಂದಿದ್ದು. ನೋಡ್ರೆ ಈಗ ನಮ್ಗೆ ಟೈಮ್ ಇಲ್ಲ ರೀ, ನೀವು ಮೊದಲು ನಮ್ ಜೊತೆ ಸ್ಟೇಷನ್ ಬನ್ನಿ, ಅವನ್ನ ಅಲ್ಲೇ ಕರೆಸ್ತೇವೆ. ಅಭಿ ನಾನು ಅರೆಸ್ಟ್ ಆದ್ರೆ ನಂಗೆ ಎಷ್ಟು ಅವಮಾನ ಆಗುತ್ತೆ. ಈ ವಿಷಯ ಮಹಿಳಾ ಸಂಘಕ್ಕೆ ಗೊತ್ತಾದ್ರೆ ನನ್ ಗತಿ ಏನು? ಡ್ರಗ್ಸ್ ಸ್ಮಗ್ಲಿಂಗ್ ಬೇಯಿಲ್ಲ ಇಲ್ಲ ರೀ, ಡೈರೆಕ್ಟ್ ಅರೆಸ್ಟ್. ಈ ಜೇಡಿ ಮಣ್ಣು ಕೆಂಪು ಮಣ್ಣು ಇದನ್ನ ಯಾರ ಹತ್ರ ಕೊಂಡ್ಕೊಂಡ್ ಬಂದ್ರು ಅಂತ ಮೊದ್ಲು ವಿಚಾರಿಸ್ರಿ. ನಾವು ಕೊಂಡ್ಕೊಂಡ್ ಬಂದಿದ್ದು ರಾಮಿರೆಡ್ಡಿ ಹತ್ರದಿಂದ. ರಾಮಿರೆಡ್ಡಿನ ಅವನ ಹೆಸರು ಹೇಳ್ತಿದ್ದಂಗೆ ಹತ್ತಿರ ಕಿಕ್ಕೆಲ್ಲ ಹಂಗಂಗೆ ಇಳಿದೋಗ್ಬಿಡ್ತಲ್ಲಪ್ಪ. ಇಂಥ ಕೆಲಸ ಮಾಡೋದ್ರಲ್ಲಿ ರಾಮಿರೆಡ್ಡಿ ಎತ್ತಿದ ಕೈ ಏನ್ ಬೇಕಾದ್ರೂ ಮಾಡ್ತಾನೆ. ಸರ್ ನೀವು ರಾಮಿರೆಡ್ಡಿನ ಅರೆಸ್ಟ್ ಮಾಡಿ ನನ್ನನ್ನು ಬಿಟ್ಬಿಡಿ. ಅವನಂತ ತಿಮಿಂಗಗಳನ್ನ ಹಿಡಿಬೇಕು ಅಂದ್ರೆ ನಿಮ್ಮಂತ ಎರೆಹುಳುಗಳನ್ನ ಗಾಳಕ್ಕೆ ಹಾಕ್ಲೇಬೇಕಮ್ಮ. ಮೇನ್ ಫುಡ್ ಆಫ್ ಫಿಶ್. ಸಣ್ಣ ಗಿಂಡ ಅಂದ್ರೆ ಪಿಂಡ ಇಟ್ಬಿಡ್ತೀನಿ. ಈ ಉಪ್ಪು ಈ ಪುಡಿ ನೀನೇ ಮಾರಿದ್ದು ಅಂತ ಇವ್ರು ಹೇಳ್ತಾ ಇದಾರೆ. ಕಾಲಂ ಕೆಟ್ಟು ಪೋಯಿಲ್ರಿ, ಜನಗಳು ಕೆಟ್ಟುಪೋಯಾರು. ಈ ದುಷ್ಟ ಜಗತ್ತಲ್ಲಿ ನಮ್ಮಂತವ್ರು ಬದುಕಿರಬಾರ್ದು. ಹೋಗ್ಬೇಕು. ಇದೇನ್ ಸರ್ ಯಾವ್ದೋ ನಾಟ್ಬಿಡಲ್ಲೇ ಹೊಡಿತಾರೆ. ಈ ಲಾಟಿ ರುಚಿ ತೋರಿಸಿದ್ರೆ ಅಸಲಿ ಡೈಲಾಗ್ ಈಚೆ ಬಿಡ್ತಾರ ಕಣ. చూడండి ಇನ್ಸ್ಪೆಕ್ಟರ್ గారు, ಈ ರಾಮಿರೆಡ್ಡಿ ಮಂಚಿ ಮನುಷ್ಯ, ನಿಪ್ಪುಲಾಂಟಿ ಮನುಷ್ಯ, ಕಪ್ಪುಲಾಂಟಿ ಮನುಷ್ಯ, ಉಪ್ಪುಲಾಂಟಿ ಮನುಷ್ಯ. ನೀನ್ ಏನ್ ಹೇಳ್ಬೋದ ಕನ್ನಡದಾಗ ಹೇಳು, ನಮ್ ಸಾಹೇಬ್ರಿಗೆ ಏನ್ ಅರ್ಥ ಆಗೋದಿಲ್ಲ. ಸುಮ್ನೆ ನಿಂತ್ಕೊಂತ ಇಲ್ಲ, ಟೋಪಿ ತೆಗೆದು ಎರಡು ಬಿಡ್ಲಾ? ಬಿಡ್ತೀರ, ನಾಲ್ಕೇ ಬಿಡಿ. ರಸ್ತೆ ಹೊರಗಡೆ ಬರಲಿಲ್ಲ ಅಂದ್ರೆ ನಿನಗೆ 8 ಬಿಡ್ಬೇಕಾಗುತ್ತೆ. చూడండి ಇನ್ಸ್ಪೆಕ್ಟರ್ గారు, ಕೇವಲ ಉಪ್ಪಿನ ವಿಷಯಕ್ಕೆ ನನ್ನ ಕರೆಸಿದಾರಲ್ಲ, ಇದು ನ್ಯಾಯಮ್ಮ ಧರ್ಮಮ್ಮ? ನಮ್ಮಂತವ್ರು ಬದುಕಿರ್ಬೇಕಾ? ಇಲ್ಲ, ಸತ್ತೋಗ್ಬೇಕು. ನೀವೇ ಇದನ್ನ ಮಾರಿದ್ದು ಅಂತ ಪದ್ದು ವಿಟ್ಲ ಹೇಳ್ತಾ ಇದಾರಲ್ಲ. దేవుడా దేవుడా ఏడు కుండలవాడ ఎక్కడున్నావయ్యా? ಇನ್ಸ್ಪೆಕ್ಟರ್ గారు, ಅದನ್ನು ನನಗೆ ಮಾರಿದ್ದು ಅವರೇ. ನೀವೀಗ ಹೇಳಿದ್ರೆ ನಂಬಕ್ಕಾಗಲ್ಲ ರೇ, ಸಾಕ್ಷಿ ಬೇಕು, ಸಾಕ್ಷಿ. ಸಾಕ್ಷಿ ಇಲ್ಲದೆ ನಮ್ ಸಾಹೇಬ್ರು ಯಾರನ್ನು ಮುಟ್ಟೋದಿಲ್ಲ. చూడండి ಇನ್ಸ್ಪೆಕ್ಟರ್ గారు, ಅವರೇ ನಮ್ಗೆ ಉಪ್ಪು ಮಾಡಿದ್ರು ಅನ್ನೋದಕ್ಕೆ ಈ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ತಪ್ಪು ಮಾಡಿದ್ದು ಅವರು, ಉಪ್ಪು ಮಾಡಿದ್ದು ಅವರು, ಶಿಕ್ಷೆ ನಾವು ಅನುಭವಿಸ್ಬೇಕಾ? ದೇವಡ ದೇವಡ ನಾವು ಬದುಕಿರ್ಬೇಕಾ? ಇಲ್ಲ, ಸತ್ತೋಗ್ಬೇಕು. ಇನ್ಸ್ಪೆಕ್ಟರ್ గారు, ನೀವು ಅರೆಸ್ಟ್ ಮಾಡ್ಬೇಕಾಗಿರೋದು ನನ್ನ. ಅವ್ರಿಬ್ರನ್ನ ಮಿಸ್ಟರ್ ರಾಮಿರೆಡ್ಡಿ, ಅಗ್ರಿಮೆಂಟ್ ಪ್ರಕಾರ ನಿಮ್ದೇನು ತಪ್ಪಿಲ್ಲ, ನೀವು ಹೊರಡಬಹುದು. ನಿಮ್ಮಂತ ಇನ್ಸ್ಪೆಕ್ಟರ್ ಇರೋದ್ರಿಂದಲೇ ದೇಶದಲ್ಲಿ ಮಳೆ ಬೆಳೆ ಆಗ್ತಿರೋದು, ಬೇಸಿಗೆ ಕಾಲದಲ್ಲೂ ವಾನ ಕುರಿಸ್ತಾ ಉಂಟು. ನೀವು ಇಲ್ಲಿಂದ ಹೋದಂಡೆ. ಏನಂತೀರಾ ಚಾಚಿ ಅವರೇ? ನಡ್ರಿ ನಮ್ಮ ಜೊತೆ ಸ್ಟೇಷನ್ಗೆ. ಅಗ್ರಿಮೆಂಟ್ಗೆ ಸೈನ್ ಮಾಡಿ ಬಂದಿದ್ದೀವಿ ಅಂತ ಮೊದಲೇ ಒಂದು ಮಾತು ಹೇಳೋದಕ್ಕೆ ನಿಮ್ಮಿಬ್ಬರಿಗೂ ಏನೋ ಬಂದಿತ್ತು ದೊಡ್ಡ ರೋಗ. ಪಾಂಡುರಂಗ ಡೀಲರ್ಶಿಪ್ ಕೊಡ್ತಾರೆ ಅನ್ನೋ ಖುಷಿಲಿ ಅಗ್ರಿಮೆಂಟ್ ಓದಿರೋ ಸೈನ್ ಹಾಕ್ಬಿಟ್ಟು. ಅದು ಶಿಶುಪಾಲ ಸಾಹೇಬ್ರೆ, ನಮ್ಮ ಹುಡುಗರು ಏನೋ ಮೋಸ ಹೋಗ್ಬಿಟ್ಟು ಸೈನ್ ಮಾಡ್ಕೊಟ್ಬಿಟ್ಟಿದ್ದಾರೆ. ನನಗೆ ನೋಡಿ ಬರೀ ಒಂದು ದಿನ ಟೈಮ್ ಕೊಡಿ, ಅವನೇ ಡ್ರಗ್ ಮಾಡ್ತಾ ಇದ್ದದ್ದು ಅಂತ ಮಾಲ್ ಸಮೇತ ಒಂದ್ ದಿವಸ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಅವನೇ ಡ್ರಗ್ ಮಾಡ್ತಾ ಇದ್ದಿದ್ದು ಅಂತ ನೀನೇನಾದ್ರೂ ಸಾಬೀತು ಪಡಿಸ್ಲಿಲ್ಲ ಅಂದ್ರೆ ಇವ್ರ ಜೊತೆಗೆ ನಿನ್ನೂ ಅರೆಸ್ಟ್ ಮಾಡ್ಬಿಡ್ತೀನಿ. ಈಗ ನೀನು ನಮ್ಮ ವಶದಲ್ಲಿದ್ದೀಯ. ನಾವೆಲ್ಲರೂ ಹೇಳಿದ ಹಾಗೆ ನೀನ್ ಕೇಳಬೇಕು. ಬೇಡ, ನಿನ್ನ ಸೊಂಟಕ್ಕೆ ಒಂದು ಬಾಂಬನ್ನ ಕಟ್ಟಿದೀವಿ. ಈ ರೆಡ್ ಬಟನ್ ಹೆಬ್ಬೆರಳಲ್ಲೇ ಅಮುಕ್ಬಿಟ್ರೆ ಕ್ಷಣ ಮಾತ್ರದಲ್ಲಿ ನೀನು ಗಿಜ ಗಿಜ ಗಿಜ. ಕೇಳ್ತೀನಿ. ಮಾಲ್ನ ನಾವು ರಾಮಿರೆಡ್ಡಿಗೆ ಮಾರಿದ್ವಾ ಇಲ್ಲ ರಾಮಿರೆಡ್ಡಿ ನಮಗ್ ಮಾರಿದ? ರಾಮರೆಡ್ಡಿ ನಿಮಗ್ ಮಾಡಿದ್ದು. ಯಾಕೆ ಅವನು ಸುಳ್ಳು ಬರ್ತಾನೆ? ಅವನೊಬ್ಬ ಹೇಗೋ ಸಮಯ. ನೋಡ ಗುಂಟೂರ್, ಈಗ ನೀನು ಏನು ಮಾಡ್ಬೇಕು ಅಂದ್ರೆ, ಯಾವುದೋ ಒಂದು ಪಾರ್ಟಿ ನನಗೆ ಸಿಕ್ಕಿಬಿಟ್ಟಿದೆ, ಅದಕ್ಕೆ 2 kg ಉಪ್ಪು ಬೇಕಂತೆ, 2 ಲಕ್ಷ ರೆಡಿ ಇದೆ ಅಂತ ಆ ನಿನ್ನ ರಾಮಿರೆಡ್ಡಿನ ನಮ್ಮ ಜಾಗಕ್ಕೆ ಕಳಿಸ್ಬೇಕು. ಇಲ್ಗ? ಹೌದು. ಹಾಗಾದ್ರೆ ಫೋನ್ ಕೊಡು. ಎಂತ ಚೆನ್ನಾಗಿ ಮುತ್ತಾರೆ ನೀನು. ನಮ್ಮ ಫೋನ್ ನಂಬರ್ ಇಂದ ಮಾಡ್ಬಿಟ್ರೆ ನಿಮ್ಮ ರಾಮಿರೆಡ್ಡಿ ಬಂದ್ಬಿಡ್ತೇನೆ. ನಾನು ನಿನ್ನ ಫೋನ್ ತೆಗಿಯೋ, ನಿನ್ನ ಫೋನಿಂದ ಮಾಡು. ಹಲೋ ಗುರು, ನಾನ್ ಗುಂಟೂರು. ಇಲ್ಲಾದ್ರೂ ಒಂದು ಕೇಸ್ ಬಂದಿದೆ. ఏమే గోల్డ్ కేసా ఎంత కావాలంట? 2 kg ಬೇಕಂತೆ. 2 ಲಕ್ಷ ರೆಡಿ ಇದೆ. తెస్తాను, 4 ఇస్తాను, అక్కడే ఉండు. ಈಗ ನೀವು ಎಲ್ಲಿಗೆ ಬರ್ಬೇಕು ಅಂದ್ರೆ 11ನೇ ಕ್ರಾಸ್ ಹತ್ರ ರೈಟ್ ತಗೊಳ್ಳಿ. ಅಲ್ಲಿ ಲೆಫ್ಟ್ ಬನ್ನಿ. ಲೆಫ್ಟ್ ಹತ್ರ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಪಕ್ಕ 2 ಹಳೆ ಬಿಲ್ಡಿಂಗ್ ಇದೆ, ಅಲ್ಲಿಗೆ ಬಂದ್ಬಿಡಿ. ಸರಿ, ನಾನು ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ಬರ್ತಾರಂತೆ. ಬರಲೇಬೇಕು, ಇಲ್ಲ ಅಂದ್ರೆ ನೀನು ಕ್ಷಣ ಮಾತ್ರದಲ್ಲಿ ಗಿಜ ಗಿಜ. గుంటూరు 2 kg తెచ్చాను. చూడు రెడీనా? డబ్బుంది ఇక్కడ. కరెక్ట్ గా ఉందా? కరెక్ట్ గా ఉంది.
వస్తారు వస్తారు ಮಸ್ತ್ರೆ 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 ರಾಮರೆಡ್ಡಿ ಮಾಲ್ ಸಮೇತ ಸಿಕ್ ಬಿದ್ದಿದ್ಯಾ ಮಾಡೋದು ಡ್ರಗ್ಸ್ ಬಿಸ್ನೆಸ್ ಅಫ್ಘಾನಿಸ್ತಾನ್ ಉಪ್ಪು ಅಂತ ಜನರಿಗೆ ಯಾಮಾರಿಸ್ತಾ ಇದೆಯಾ ಈಗಲಾದ್ರೂ ನಿನ್ಗೆ ಗೊತ್ತಾಯ್ತಲ್ವೇನಪ್ಪ ನಮ್ಮ ಇಬ್ರು ಹುಡುಗರು ನಿರಪರಾಧಿಗಳ ಹತ್ರ ನೋಡ ಇವ್ರು ಮಾಡಿರೋ ತಪ್ಪಿಗೆ ಇವ್ರಿಬ್ರು ತಲೆಯನ್ನು ಬೋಳ್ಸಿ ಕತ್ತೆ ಮೇಲೆ ಕೂರ್ಸಿ ಊರು ತುಂಬಾ ಮೆರವಣಿಗೆ ಮಾಡ್ಸ